ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಯಾರಾದರೂ ಫಿನಾನ್ಸಿಯಲ್ ಆಪ್ರೇಷನಲ್ ಜಾಬ್ ಸರ್ಚ್ ಮಾಡ್ತಾ ಇದ್ದೀರಾ? ಅಥವಾ ಮಾರ್ಕೆಟಲ್ಲಿ ಈ ಫಿನಾನ್ಸ್ ಆಪ್ರೇಷನಲ್ ಜಾಬ್ ಯಾವ್ಯಾವ ಡಿಪಾರ್ಟ್ಮೆಂಟಲ್ಲಿ ಓಪನಿಂಗ್ಸ್ ನಡೀತಾಯಿದೆ ಅಂತ ಕನ್ಫ್ಯೂಷನ್ ಆಗ್ತಾ ಇದೆಯಾ? ಇದ್ರ ಬಗ್ಗೆ ನಾನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ದಯವಿಟ್ಟು ಈ ವಿಡಿಯೋನ ಕೊನೆವರೆಗೂ ಸ್ಕಿಪ್ ಮಾಡದೆ ನೋಡಿ. ಬನ್ನಿ, ಫಿನಾನ್ಸ್ ಆಪ್ರೇಷನಲ್ ಜಾಬ್ ಅಂದರೆ ಏನು, ಈ ಜಾಬ್ ಅಂಡರಲ್ಲಿ ಯಾವ್ಯಾವ ಡಿಪಾರ್ಟ್ಮೆಂಟ್ಸ್ ಬರುತ್ತೆ ಅನ್ನೋದ್ರ ಬಗ್ಗೆ ಏನಂದರೆ, ಫಿನಾನ್ಸ್ ಆಪ್ರೇಷನಲ್ ಜಾಬ್ ಅಂದರೆ ಈ ಇನ್ವಾಯ್ಸ್ ರಿಲೇಟೆಡ್ ಆಗಿರ್ಬೋದು, ಈ ಪೇಮೆಂಟ್ ರಿಲೇಟೆಡ್ ಆಗಿರ್ಬೋದು, ಈ ರಿಸೀವಬಲ್ ರಿಲೇಟೆಡ್ ಆಗಿರ್ಬೋದು, ಬ್ಯಾಂಕ್ ರಿಲೇಟೆಡ್ ಆಗಿರ್ಬೋದು, ಅಸೆಟ್ ಮ್ಯಾನೇಜ್ಮೆಂಟ್ ಆಗಿರ್ಬೋದು, ಅಥವಾ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ ರಿಲೇಟೆಡ್ ಆಗಿರ್ಬೋದು, ಅಥವಾ ಆರ್ಡರಿಂಗ್ ರಿಲೇಟೆಡ್ ಆಗಿರ್ಬೋದು. ಈ ಕಂಪ್ಲೀಟ್ ಫೈನಾನ್ಷಿಯಲ್ ಟ್ರಾನ್ಸಾಕ್ಷನ್ ಏನೇನಿದೆಯೋ ಆ ಎಲ್ಲ ಡಿಪಾರ್ಟ್ಮೆಂಟು ಈ ಫಿನಾನ್ಷಿಯಲ್ ಆಪ್ರೇಷನಲ್ ಜಾಬ್ ಅಂಡರಲ್ಲಿ ಬರುತ್ತೆ. ನಾನು ಇದರಲ್ಲಿ 5 ಮೇನ್ ಡಿಪಾರ್ಟ್ಮೆಂಟ್ಗಳ ಬಗ್ಗೆ ತಿಳಿಸ್ಕೊಡ್ತೀನಿ. ಆ್ಯಂಡ್ ಆ 5 ಡಿಪಾರ್ಟ್ಮೆಂಟ್ಗಳು ಮಾರ್ಕೆಟಲ್ಲಿ ಕರೆಂಟಾಗಿ ಲೀಡಿಂಗಲ್ಲಿ ಓಪನಿಂಗ್ಸ್ ನಡೀತಾ ಇದೆ ಆಲ್ಮೋಸ್ಟ್ ಆಲ್ ಎಲ್ಲ ಕಂಪ್ನಿಯಲ್ಲೂ. ಮೊದಲನೇದಾಗಿ ಅಕೌಂಟ್ಸ್ ಪೇಯಬಲ್ ಅಂದರೆ ಇನ್ವಾಯ್ಸ್ ಪ್ರೋಸೆಸ್ ರಿಲೇಟೆಡ್ ಆಗಿರ್ಬೋದು, ಪೇಮೆಂಟ್ ಪ್ರೋಸೆಸ್ ರಿಲೇಟೆಡ್ ಆಗಿರಬಹುದು, ಅಥವಾ ವೆಂಡರ್ ಮ್ಯಾನೇಜ್ಮೆಂಟ್ ರಿಲೇಟೆಡ್ ಆಗಿರ್ಬೋದು, ರಿಕನ್ಸಿಲೇಷನ್ ಆಗಿರ್ಬೋದು. ಯಾರಿಗೆಲ್ಲ ಈ ಕಾನ್ಸೆಪ್ಟ್ ರಿಲೇಟೆಡ್ ನಾಲೆಡ್ಜ್ ಇದೆ ಅಥವಾ ಯಾರೆಲ್ಲ ಈ ಕಾನ್ಸೆಪ್ಟ್ ರಿಲೇಟೆಡ್ ಎಕ್ಸ್ಪೀರಿಯೆನ್ಸ್ ಇದೆಯೋ ಅವರು ಈ ಜಾಬಿಗೆ ಈಸಿಯಾಗಿ ಅಪ್ಲೈ ಮಾಡ್ಬೋದು. ನೀವೇನಾದರೂ ಫ್ರೆಷರ್ ಆಗಿದ್ದರೆ, ನಿಮಗೆ ಈ ಕಾನ್ಸೆಪ್ಟ್ ಐಡಿಯಾ ಇದೆ, ನಾಲೆಡ್ಜ್ ಇದೆ, ಇಂಟ್ರೆಸ್ಟ್ ಇದೆ ಅಂದರೆ ನೀವು ಕೂಡ ಈ ಜಾಬಿಗೆ ಅಪ್ಲೈ ಮಾಡ್ಬೋದು. ನೀವು ಮಾಡಬೇಕಾಗಿರೋದು ಏನಪ್ಪ ಅಂದರೆ, ಯಾವುದೇ ಪೋರ್ಟಲಿಗೆ ಹೋದ್ರೂ ಕೂಡ ಈ ಪ್ರೊಫೈಲಲ್ಲಿ ನೀವು ಅಕೌಂಟ್ಸ್ ಪೇಯಬಲ್ ಅಥವಾ ಪ್ರಕ್ಯೂರ್ ಟು ಪೇಮೆಂಟ್ ಅಂತ ಕೀ ಮಾಡಿ ಸರ್ಚ್ ಮಾಡಿದ್ರೆ ನಿಮಗೆ ಡಿಸ್ಪ್ಲೇಯಲ್ಲಿ ಯಾವ್ಯಾವ ಕಂಪ್ನಿಯಲ್ಲಿ ಈ ಪ್ರೋಸೆಸ್ ರಿಲೇಟೆಡ್, ಈ ಪ್ರೊಫೈಲ್ ರಿಲೇಟೆಡ್ ಓಪನಿಂಗ್ಸ್ ನಡೀತಿದೆಯೋ ಅದೆಲ್ಲ ಕಂಪ್ಲೀಟಾಗಿ ಡಿಸ್ಪ್ಲೇ ಆಗುತ್ತೆ. ನೀವು ಈಸಿಯಾಗಿ ಜಾಬ್ನ ಅಪ್ಲೈ ಮಾಡಬಹುದು. ಎರಡನೇದಾಗಿ ಬಂದ್ಬಿಟ್ಟು ಅಕೌಂಟ್ಸ್ ರಿಸೀವಬಲ್ ಅಂದರೆ ಕಸ್ಟಮರ್ ಮ್ಯಾನೇಜ್ಮೆಂಟ್ ಆಗಿರಬಹುದು, ಅಥವಾ ಬಿಲ್ಲಿಂಗ್ ರಿಲೇಟೆಡ್ ಆಗಿರ್ಬೋದು, ರಿಕನ್ಸಿಲೇಷನ್ ರಿಲೇಟೆಡ್ ಆಗಿರ್ಬೋದು. ಈ ಕಾನ್ಸೆಪ್ಟಲ್ಲಿ ಯಾರಿಗೆಲ್ಲ ನಾಲೆಡ್ಜ್ ಇದೆಯಾ ಅಥವಾ ಯಾರಿಗೆಲ್ಲ ಇಂಟ್ರೆಸ್ಟ್ ಇದೆ, ಯಾರಿಗೆಲ್ಲ ಎಕ್ಸ್ಪೀರಿಯೆನ್ಸ್ ಇದೆ ಅವರು ಕೂಡ ಈ ಜಾಬಿಗೆ ಅಪ್ಲೈನ ಮಾಡಬಹುದು. ನೀವು ಪ್ರೊಫೈಲ್ನ ಸರ್ಚ್ ಮಾಡುವಾಗ ಯಾವುದೇ ಪೋರ್ಟಲಲ್ಲಿ ಅಕೌಂಟ್ಸ್ ರಿಸೀವಬಲ್ ಅಥವಾ R2R ಅಂತ ಸರ್ಚ್ ಮಾಡಿದ್ರೆ ನಿಮಗೆ ಈಸಿಯಾಗಿ ಆ ಪ್ರೊಫೈಲ್ ಎಲ್ಲೆಲ್ಲಿ ಓಪನಿಂಗ್ ಇದೆ ಅನ್ನೋದನ್ನು ಡಿಸ್ಪ್ಲೇ ಆಗುತ್ತೆ. ಮೂರನೇದಾಗಿ ಬಂದುಬಿಟ್ಟು ಜನರಲ್ ಲೆಡ್ಜರ್ ಅಂದರೆ ಈ ಜರ್ನಲ್ ಎಂಟ್ರೀಸ್ ಆಗಿರ್ಬೋದು, ಫೈನಾನ್ಷಿಯಲ್ ರಿಪೋರ್ಟಿಂಗ್ ಆಗಿರ್ಬೋದು, ಅಥವಾ ಮಂತ್ ಎಂಡ್ ಕ್ಲೋಸಿಂಗ್ ಆಗಿರ್ಬೋದು, ಅಥವಾ ಅಕೌಂಟ್ಸ್ ರಿಕನ್ಸಿಲೇಷನ್ ಆಗಿರ್ಬೋದು. ಈ ಎಲ್ಲ ಕಾನ್ಸೆಪ್ಟ್ ಬಗ್ಗೆ ನಾಲೆಡ್ಜ್ ಇದ್ದರೆ ಯೂಶ್ವಲಾಗಿ ಆಲ್ಮೋಸ್ಟ್ ಆಲ್ ಎಲ್ಲ ಫ್ರೆಷರ್ಸ್ಗೂ ಈ ಜರ್ನಲ್ ಎಂಟ್ರೀಸ್ ನಾಲೆಡ್ಜ್ ಇದ್ದೇ ಇರುತ್ತೆ. ಇಫ್ ಇನ್ ಕೇಸ್ ಕಾಮರ್ಸ್ ಸ್ಟೂಡೆಂಟ್ಸ್ ಆಗಿದ್ದರೆ ನಿಮಗೆ ಈ ಜರ್ನಲ್ ಎಂಟ್ರೀಸ್ ರಿಲೇಟೆಡ್ ಎಲ್ಲ ఒక ಐಡಿಯಾ ಇರುತ್ತೆ, ನಾಲೆಡ್ಜ್ ಇರುತ್ತೆ. ಸೊ ನೀವು ಕೂಡ ಈ ಜಾಬಿಗೆ ಅಪ್ಲೈ ಮಾಡ್ಬೋದು. ಅಥವಾ ಯಾರಿಗಾರ ಎಕ್ಸ್ಪೀರಿಯನ್ಸ್ ಈ ಜನರಲ್ ಲೆಡ್ಜರ್ ರಿಲೇಟೆಡಲ್ಲಿ ಇದ್ದರೆ ನೀವು ಕೂಡ ಈ ಜಾಬಿಗೆ ಅಪ್ಲೈ ಮಾಡ್ಬೋದು. ನೀವು ಜಾಬ್ ಸರ್ಚ್ ಮಾಡುವಾಗ ಕೂಡ ಯಾವುದೇ ಪೋರ್ಟಲಲ್ಲಿ ಜನರಲ್ ಲೆಡ್ಜರ್ ಅಂತ ಕೀ ಮಾಡಿದ್ರೆ ನಿಮಗೆ ಯಾವ್ಯಾವ ಕಂಪ್ನಿಯಲ್ಲಿ ಪ್ರೊಫೈಲ್ ರಿಲೇಟೆಡ್ ಓಪನಿಂಗ್ಸ್ ಇದೆಯೋ ಅದು ಡಿಸ್ಪ್ಲೇ ಆಗುತ್ತೆ. ಆ್ಯಂಡ್ ನಾಲ್ಕನೇದಾಗಿ ಕ್ಯಾಶ್ ಮ್ಯಾನೇಜ್ಮೆಂಟ್ ಅಥವಾ ಬ್ಯಾಂಕ್ ಮ್ಯಾನೇಜ್ಮೆಂಟ್. ಈ ಕ್ಯಾಶ್ ಮ್ಯಾನೇಜ್ಮೆಂಟ್ ಅಂದರೆ ಈ ಕ್ಯಾಶ್ ಫ್ಲೋ ಸ್ಟೇಟ್ಮೆಂಟ್ ರಿಲೇಟೆಡ್, ಕ್ಯಾಶ್ ಫ್ಲೋ ಮ್ಯಾನೇಜ್ಮೆಂಟ್ ರಿಲೇಟೆಡ್ ಆಗಿರಬಹುದು, ಬ್ಯಾಂಕ್ ರಿಕನ್ಸಿಲೇಷನ್ಸ್ ಆಗಿರ್ಬೋದು. ಈ ಕ್ಯಾಶ್ ರಿಲೇಟೆಡ್ ಏನೇನು ವರ್ಕ್ ಇರುತ್ತೋ ಅದೆಲ್ಲ ಈ ಕ್ಯಾಶ್ ಫ್ಲೋ ಮ್ಯಾನೇಜ್ಮೆಂಟ್ ಅಂಡರಲ್ಲಿ ಬರುತ್ತೆ. ಆ್ಯಂಡ್ ಯಾರಿಗೆಲ್ಲ ಕ್ಯಾಶ್ ಫ್ಲೋ ಸ್ಟೇಟ್ಮೆಂಟ್ ಐಡಿಯಾ ಇದೆಯೋ ಅವರು ಕೂಡ ಈ ಜಾಬಿಗೆ ಅಪ್ಲೈ ಮಾಡ್ಬೋದು. ಯಾರಿಗೆಲ್ಲ ಈ ಕ್ಯಾಶ್ ಫ್ಲೋ ಸ್ಟೇಟ್ಮೆಂಟಲ್ಲಿ ಎಕ್ಸ್ಪೀರಿಯೆನ್ಸ್ ಇದೆಯೋ ಅವರು ಕೂಡ ಈ ಜಾಬಿಗೆ ಅಪ್ಲೈ ಮಾಡ್ಬೋದು. ನೀವು ಕೂಡ ಜಾಬ್ ಪ್ರೊಫೈಲ್ ಸರ್ಚ್ ಮಾಡುವಾಗ ಯಾವುದೇ ಒಂದು ಪೋರ್ಟಲಲ್ಲಿ ಕ್ಯಾಶ್ ಫ್ಲೋ ಮ್ಯಾನೇಜ್ಮೆಂಟ್ ಅಂತ ಕೀ ಮಾಡಿದ್ರೆ ನಿಮಗೆ ಎಲ್ಲೆಲ್ಲಿ ಯಾವ್ಯಾವ ಕಂಪ್ನಿಯಲ್ಲಿ ಓಪನಿಂಗ್ ನಡೀತಿದೆ ಅದು ಈಸಿಯಾಗಿ ಡಿಸ್ಪ್ಲೇ ಆಗುತ್ತೆ. ಆ್ಯಂಡ್ 5ನೇದಾಗಿ ಫಿಕ್ಸ್ಡ್ ಅಸೆಟ್ ಮ್ಯಾನೇಜ್ಮೆಂಟ್ ಅಂದರೆ ಈ ಅಸೆಟ್ ವೆರಿಫಿಕೇಷನ್ ಆಗಿರ್ಬೋದು, ಡಿಪ್ರಿಸಿಯೇಷನ್ ಆಗಿರ್ಬೋದು, ಅಥವಾ ಅಸೆಟ್ ಬಗ್ಗೆ ಕಂಪ್ಲೀಟಾಗಿ ಆರ್ಡರ್ ತೊಗೊಳ್ಳೋದಾಗಿರ್ಬೋದು. ಈ ಅಸೆಟ್ ರಿಲೇಟೆಡ್ ಏನೇನು ವರ್ಕ್ ಬರುತ್ತೋ ಅದೆಲ್ಲ ಈ ಫಿಕ್ಸ್ಡ್ ಅಸೆಟ್ ಮ್ಯಾನೇಜ್ಮೆಂಟಲ್ಲಿ ಬರುತ್ತೆ. ಈಗ ಸುಮಾರಷ್ಟು ಸ್ಮಾಲ್ ಬಿಸ್ನೆಸ್ಸಲ್ಲಿ ಸುಮಾರಷ್ಟು ಎಂಪ್ಲಾಯ್ಸ್ಗಳು ವರ್ಕ್ ಮಾಡಿರ್ತಾರೆ. ಲೈಕ್ ವೇರ್ಹೌಸಲ್ಲಿ, ಗೋಡೌನ್ಸಲ್ಲೆಲ್ಲ ವರ್ಕ್ ಮಾಡಿರ್ತಾರೆ. ಅವರಿಗೆಲ್ಲ ಈ ಅಸೆಟ್ ನಾಲೆಡ್ಜು, ಈ ಪ್ರಾಡಕ್ಟ್ ನಾಲೆಡ್ಜ್ ಎಲ್ಲ ತುಂಬಾ ಇರುತ್ತೆ. ಅಂಥವ್ರಿಗೆ ಏನಾದರೂ MNC ಕಂಪ್ನಿಯಲ್ಲಿ ವರ್ಕ್ ಮಾಡಬೇಕು, ದೊಡ್ಡ ಆರ್ಗನೈಸೇಷನಲ್ಲಿ ವರ್ಕ್ ಮಾಡಬೇಕು ಅಂದರೆ ನೀವು ಈಸಿಯಾಗಿ ಈ ಜಾಬನ್ನ ಅಪ್ಲೈ ಮಾಡ್ಬೋದು. ಅಥವಾ ನೀವೇನಾದರೂ ಫ್ರೆಷರ್ ಇದ್ದರೆ ನೀವು ಕೂಡ ಫಿಕ್ಸ್ಡ್ ಅಸೆಟ್ ರಿಲೇಟೆಡಲ್ಲಿ ಏನಾದರೂ ನಿಮಗೆ ಯೂಶ್ವಲಾಗಿ ಬ್ಯಾಲೆನ್ಸ್ ಶೀಟಲ್ಲೆಲ್ಲ ನೀವು ಮತ್ತು ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟಲ್ಲೆಲ್ಲ ಡಿಪ್ರಿಷಿಯೇಷನ್ ರಿಲೇಟೆಡ್ ಥಿಂಗ್ಸ್ ಎಲ್ಲ ನಿಮಗೆಲ್ಲ ಐಡಿಯಾ ಇರುತ್ತೆ. ಸೊ ನಿಮಗೆ ಈಸಿಯಾಗಿ ನೀವು ಕೂಡ ಈ ಜಾಬ್ಗೆ ಅಪ್ಲೈ ಮಾಡ್ಬೋದು. ನೀವು ಕೂಡ ಈ ಪ್ರೊಫೈಲ್ನ ಸರ್ಚ್ ಮಾಡೋದಾದರೆ ಫಿಕ್ಸ್ಡ್ ಅಸೆಟ್ ಮ್ಯಾನೇಜ್ಮೆಂಟ್ ಅಂತ ನೀವು ಕೀ ಮಾಡಿದ್ರೆ ಯಾವುದೇ ಒಂದು ಪೋರ್ಟಲಲ್ಲಿ ನಿಮಗೆ ಎಲ್ಲೆಲ್ಲಿ ಓಪನಿಂಗ್ಸ್ ಇದೆ ಅನ್ನೋದ್ರ ಬಗ್ಗೆ ಡಿಸ್ಪ್ಲೇ ಆಗುತ್ತೆ. ಆ್ಯಂಡ್ ಲಾಸ್ಟ್ನೇದಾಗಿ ಬಂದುಬಿಟ್ಟು ಫಿನಾನ್ಸ್ ಅನಾಲಿಸಿಸ್ ಅಂದರೆ
ಈ ಕಂಪ್ಲೀಟ್ ನನಗೆ ಏನೇನೆಲ್ಲ ಹೇಳಿದೆ, ಅಕೌಂಟ್ಸ್ ಪೇಬಲ್, ಅಕೌಂಟ್ಸ್ ರಿಸೀವಬಲ್, ಜನರಲ್ ಲೆಡ್ಜರ್ ಆ್ಯಂಡ್ ಕ್ಯಾಶ್ ಮ್ಯಾನೇಜ್ಮೆಂಟ್, ಫಿಕ್ಸ್ಡ್ ಅಸೆಟ್ ಮ್ಯಾನೇಜ್ಮೆಂಟ್, ಇದರಲ್ಲೂ ನಾಲೆಡ್ಜ್ ಇದೆ. ಕಂಪ್ಲೀಟ್ ಫಿನಾನ್ಷಿಯಲ್ ಸ್ಟೇಟ್ಮೆಂಟಲ್ಲಿ ಕಂಪ್ಲೀಟಾಗಿ ನಾಲೆಡ್ಜ್ ಇದೆ, ನಾನು ಎಕ್ಸ್ಪರ್ಟ್ ಇದ್ದೀನಿ, ಎಕ್ಸ್ಪೀರಿಯನ್ಸ್ ಇದ್ದೀನಿ, ಕಾನ್ಸೆಪ್ಟ್ ಬಗ್ಗೆ ತುಂಬ ತಿಳ್ಕೊಂಡಿದ್ದೀನಿ ಅನ್ನೋರು ಈ ಜಾಬಿಗೆ ಈಸಿಯಾಗಿ ಅಪ್ಲೈ ಮಾಡಬಹುದು. ನಿಮಗೆ ಈ ಇನ್ಕಮ್ ಸ್ಟೇಟ್ಮೆಂಟು, ಕ್ಯಾಶ್ ಫ್ಲೋ ಸ್ಟೇಟ್ಮೆಂಟು, ಬ್ಯಾಲೆನ್ಸ್ ಶೀಟ್ ರಿಲೇಟೆಡ್ ಏನಾದರೂ ನಿಮಗೆ ಕಂಪ್ಲೀಟಾಗಿ ಐಡಿಯಾ ಇದೆ ಏನಾದರೂ ಕೂಡ ಈ ಜಾಬಿಗೆ ಅಪ್ಲೈ ಮಾಡ್ಬೋದು. ನೀವು ಯಾವುದೇ ಈ ಜಾಬಿಗೆ ಅಪ್ಲೈ ಮಾಡೋದಂದರೆ ನೀವು ಯಾವುದೇ ಒಂದು ಪೋರ್ಟಲಲ್ಲಿ ಪ್ರೊಫೈಲಲ್ಲಿ ಸರ್ಚ್ ಮಾಡುವಾಗ ಫಿನಾನ್ಸ್ ಅನಾಲಿಸ್ಟ್ ಅಂತ ಕೀ ಮಾಡಿದ್ರೆ ನಿಮಗೆ ಕಂಪ್ನಿಯಲ್ಲಿ ಯಾವ್ಯಾವ ಕಂಪ್ನಿಯಲ್ಲಿ ಓಪನಿಂಗ್ಸ್ ನಡೀತಿದೆಯೋ ಅದು ಆ ಕಂಪ್ನಿಯಲ್ಲಿ ಡಿಸ್ಪ್ಲೇ ಆಗುತ್ತೆ. ನೀವು ಯಾವುದೇ ಒಂದು ಜಾಬನ್ನು ಅಪ್ಲೈ ಮಾಡುವಾಗ ದಯವಿಟ್ಟು ಡೀಟೇಲ್ಸ್ನ ಪ್ರೊಫೈಲ್ ಓಪನ್ ಮಾಡಿಬಿಟ್ಟು, ಅಪ್ಲೈ ಮಾಡೋಕ್ಕಿಂತ ಮುಂಚೆ ಪ್ರೊಫೈಲ್ ಓಪನ್ ಮಾಡಿಬಿಟ್ಟು ಆ ಪ್ರೊಫೈಲ್ ಏನು ಹೇಳುತ್ತೆ, ಅವ್ರು ಏನು ರಿಕ್ವೈರ್ಮೆಂಟ್ಸ್ ಕೇಳಿದ್ದಾರೆ, ಈ ಪ್ರೋಸೆಸ್ ಏನು, ಯಾವ ಥರ ವರ್ಕ್ ಫ್ಲೋ ಇದೆ ಅನ್ನೋದನ್ನ ನೀವು ಓದಿದ್ರೆ ನಿಮಗೆ ನಾಲೆಡ್ಜ್ ಬರುತ್ತೆ. ಎಸ್, ನನಗೆ ಈ ಕಾನ್ಸೆಪ್ಟ್ ಬಗ್ಗೆ ಐಡಿಯಾ ಇದೆ, ಎಸ್ ನನಗೆ ಈ ಕಾನ್ಸೆಪ್ಟ್ ಬಗ್ಗೆ ಎಕ್ಸ್ಪೀರಿಯನ್ಸ್ ಇದೆ, ಸೊ ನಾನು ಇದನ್ನು ಅಪ್ಲೈ ಮಾಡಿದ್ರೆ ನನಗೆ ಈಸಿಯಾಗಿ ಜಾಬ್ ಬರುತ್ತೆ ಅಂತ. ವಿತೌಟ್ ನೀವೇನು ಚೆಕ್ ಮಾಡ್ದಲ್ಲ ಓಕೆ ಫಿನಾನ್ಸ್ ಅನಾಲಿಸ್ಟ್ ಇದೆ ನಾನು ಅಪ್ಲೈ ಮಾಡಿದೆ ಅಂದರೆ ಇದು ಜಾಬ್ ನಿಮಗೆ ಸಿಗೋದಿಲ್ಲ. ದಯವಿಟ್ಟು ಇನ್ ಡೀಟೇಲ್ ಆಗಿ ಓದಿ, ಏನೇನು ಕೊಟ್ಟಿದ್ದಾರೆ, ಏನೇನು ರಿಕ್ವೈರ್ಮೆಂಟ್ಸ್ ಇದೆ ಅನ್ನೋದನ್ನು ಓದಿ ನೀವು ಅಪ್ಲೈ ಮಾಡಿ. ನೆಕ್ಸ್ಟ್ ಏನಪ್ಪ ಅಂದರೆ, ನಾನು ಇಷ್ಟೆಲ್ಲ ಡಿಪಾರ್ಟ್ಮೆಂಟ್ ಹೇಳಿದ್ದೀನಲ್ಲ, ಈ ಡಿಪಾರ್ಟ್ಮೆಂಟ್ ಜೊತೆಗೆ ನಿಮಗೆ ಕೆಲವೊಂದು ಸಾಫ್ಟ್ವೇರ್ ಟೂಲ್ನ ಸರ್ಟಿಫಿಕೇಷನ್ ಅಥವಾ ಎಕ್ಸ್ಪೀರಿಯನ್ಸ್ ಇದ್ದರೆ ನಿಮಗೆ ಜಾಬ್ ಈಸಿಯಾಗಿ ಸಿಗುತ್ತೆ ಆ್ಯಂಡ್ ಈಸಿಯಾಗಿ ಶಾರ್ಟ್ ಲಿಸ್ಟ್ ಆಗುತ್ತೆ ಕೂಡ ಅಪ್ಲೈ ಮಾಡಿದ್ರೆ. ಸೊ ಯಾವುದು ನಾನು ಮೇಯ್ನ್ 3 ಸಾಫ್ಟ್ವೇರ್ ಟೂಲನ್ನು ಹೇಳ್ತೀನಿ. ಅದರಲ್ಲಿ ಮೊದಲನೇದಾಗಿ ಬಂದುಬಿಟ್ಟು ಟ್ಯಾಲಿ ನಿಮಗೆ ಈಗಾಗಲೇ ಗೊತ್ತು. ಸ್ಮಾಲ್ ಬಿಸ್ನೆಸ್ಸಿಂದ ಹಿಡಿದು ದೊಡ್ಡ ದೊಡ್ಡ ಆರ್ಗನೈಸೇಷನಲ್ಲಿ ಕೂಡ ಈ ಟ್ಯಾಲಿ ಸಾಫ್ಟ್ವೇರ್ನ ಯೂಸ್ ಮಾಡ್ತಾರೆ. ಯಾರಿಗೆಲ್ಲ ಇದ್ರ ಟ್ಯಾಲಿ ಸಾಫ್ಟ್ವೇರ್ ಬಗ್ಗೆ ಎಕ್ಸ್ಪೀರಿಯನ್ಸ್ ಇದೆ ಅಥವಾ ಸರ್ಟಿಫಿಕೇಷನ್ ಇದೆ ಅವರು ಕೂಡ ನೀವು ಜಾಬ್ ಅಪ್ಲೈ ಮಾಡಿದರೆ ಈಸಿಯಾಗಿ ನಿಮಗೆ ಜಾಬ್ ಸಿಗುತ್ತೆ. ಆ್ಯಂಡ್ ಸ್ಕಿಲ್ಸಲ್ಲಿ ನೀವು ಜಾಬ್ ಸರ್ಚ್ ಮಾಡುವಾಗ ಸ್ಕಿಲ್ಸಲ್ಲಿ ನೀವು ಟ್ಯಾಲಿ ರಿಲೇಟೆಡ್ನ ಸ್ಕಿಲ್ಸ್ನ ನೀವು ಅಪ್ಡೇಟ್ ಮಾಡಿದ್ರೆ ನಿಮಗೆ ಈಸಿಯಾಗಿ ಆ ಟ್ಯಾಲಿ ರಿಲೇಟೆಡ್ ವರ್ಕ್ ಏನೇನು ಓಪನಿಂಗ್ಸ್ ನಡೀತಿದೋ ಅದು ಡಿಸ್ಪ್ಲೇ ಆಗುತ್ತೆ. ಆ್ಯಂಡ್ ನಿಮ್ಮ ರೆಸ್ಯೂಮೇಯಲ್ಲೂ ಕೂಡ ನೀವು ಟ್ಯಾಲಿ ಸ್ಕಿಲ್ಸನ್ನು ಮೆನ್ಷನ್ ಮಾಡಿದ್ರೆ ಕೂಡ ನಿಮಗೆ ಈಸಿಯಾಗಿ ನಿಮ್ಮ ರೆಸ್ಯೂಮೆ ಶಾರ್ಟ್ ಲಿಸ್ಟ್ ಆಗೋ ಚಾನ್ಸಸ್ ತುಂಬಾ ಇರುತ್ತೆ. ಆ್ಯಂಡ್ ಎರಡನೇ ಟೂಲ್ ಬಂದುಬಿಟ್ಟು SAP ಅಂತೂ ಇದು ಬ್ಯೂಟಿಫುಲ್ ಟೂಲ್ ಅಂತಲೇ ಹೇಳ್ಬೋದು. ಆ್ಯಂಡ್ ಆಲ್ಮೋಸ್ಟ್ ಎಲ್ಲ ಆರ್ಗನೈಸೇಷನಲ್ಲೂ ಈ ಟೂಲ್ ಯೂಸ್ ಮಾಡೇ ಮಾಡ್ತಾರೆ. ಆ್ಯಂಡ್ ಯಾರಿಗೆಲ್ಲ ಇದ್ರ ರಿಲೇಟೆಡ್ ಎಕ್ಸ್ಪೀರಿಯನ್ಸ್ ಇದೆ ಅಥವಾ ಯಾರಿಗೆಲ್ಲ ಇದ್ರದ್ದು ಸರ್ಟಿಫಿಕೇಷನ್ ಇದೆಯೋ ಅವರು ಕೂಡ ಈಸಿಯಾಗಿ ಜಾಬನ್ನು ಅಪ್ಲೈ ಮಾಡ್ಬೋದು. ಆ್ಯಂಡ್ ಸ್ಕಿಲ್ಸಲ್ಲಿ ಮೆನ್ಷನ್ ಮಾಡೋದನ್ನು ಮರಿಬೇಡಿ. ರೆಸ್ಯೂಮೇಲೂ ಕೂಡ ಮತ್ತು ಪ್ರೊಫೈಲ್ ಸರ್ಚ್ ಮಾಡುವಾಗ ಕೂಡ ನೀವು ಮೆನ್ಷನ್ನ ಮಾಡೋದನ್ನು ಮರಿಬೇಡಿ. ಸೊ ದಟ್ ನಿಮಗೆ ಈಸಿಯಾಗಿ ಶಾರ್ಟ್ ಲಿಸ್ಟ್ ಆಗುತ್ತೆ. ಆ್ಯಂಡ್ ಮೂರನೇದಾಗಿ ಬಂದುಬಿಟ್ಟು ಒರಾಕಲ್ಲು ಆ್ಯಸ್ ಇಟ್ ಈಸ್ SAP ಥರನೇ, ಬಟ್ ವರ್ಕ್ ಫ್ಲೋ ಮೆಥಡ್ ಕಂಪ್ಲೀಟಾಗಿ ಚೇಂಜ್ ಇರುತ್ತೆ, ಬಟ್ ಟೂಲ್ ಅದೇ ಥರನೇ ಯೂಸ್ ಆಗುತ್ತೆ. ಇದರಲ್ಲಿ ಕೂಡ ನಿಮಗೆ ಸರ್ಟಿಫಿಕೇಷನ್ ಇದ್ದರೆ ಅಥವಾ ಎಕ್ಸ್ಪೀರಿಯನ್ಸ್ ಇದ್ದರೆ ನೀವು ಕೂಡ ಜಾಬನ್ನು ಅಪ್ಲೈ ಮಾಡ್ಬೋದು. ಆ್ಯಂಡ್ ಸ್ಕಿಲ್ಸಲ್ಲಿ ನಿಮ್ಮ ರೆಸ್ಯೂಮೆಯಲ್ಲಿ ಈ ಸಾಫ್ಟ್ವೇರ್ ಟೂಲ್ ರಿಲೇಟೆಡ್ ಸ್ಕಿಲ್ಸನ್ನು ಮೆನ್ಷನ್ ಮಾಡಿದರೆ ನಿಮಗೆ ಈಸಿಯಾಗಿ ಶಾರ್ಟ್ ಲಿಸ್ಟ್ ಆಗಿ ಜಾಬನ್ನು ತೊಗೊಳ್ಳೋ ಚಾನ್ಸಸ್ ತುಂಬಾ ಇರುತ್ತೆ. ಸೊ ದಟ್ ನಿಮಗೇನಾದರೂ ನನಗೆ ಹೇಳಿರುವಂಥ ಡಿಪಾರ್ಟ್ಮೆಂಟ್ ಬಗ್ಗೆ ಏನಾದರೂ ಡೌಟ್ಸ್ ಇದ್ದರೆ ಅಥವಾ ಪರ್ಟಿಕ್ಯುಲರ್ ಈ ಡಿಪಾರ್ಟ್ಮೆಂಟ್ ಬಗ್ಗೆ ನನಗೆ ಇಂಟರ್ವ್ಯೂಯಲ್ಲಿ ಯಾವ್ಯಾವ ಥರ ಕ್ವಶನ್ಗಳು ಕೇಳ್ತಾರೆ ಆ್ಯಂಡ್ SAPಯಲ್ಲಿ ಯಾವ ಥರ ವರ್ಕ್ ಫ್ಲೋ ನಡೆಯುತ್ತೆ ಅನ್ನೋದ್ರ ಬಗ್ಗೆ ಏನಾದರೂ ತಿಳ್ಕೊಳ್ಬೇಕು ಅಂದರೆ ನೀವು ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ, ಆ ಪರ್ಟಿಕ್ಯುಲರ್ ಡಿಪಾರ್ಟ್ಮೆಂಟ್ ಮೆನ್ಷನ್ ಮಾಡಿ ನನಗೆ ಈ ಕಾನ್ಸೆಪ್ಟ್ ನಮಗೆ ಬೇಕು, ಈ ಕಾನ್ಸೆಪ್ಟ್ ಬಗ್ಗೆ ಇಂಟರ್ವ್ಯೂ ರಿಲೇಟೆಡ್ ಕ್ವಶನ್ಸ್ ಯಾವ ರೀತಿ ಕೇಳ್ತಾರೆ ಅನ್ನೋದನ್ನ ನನಗೆ ಮೆನ್ಷನ್ ಮಾಡಿದ್ರೆ ನಾನು ಮುಂದಿನ ವೀಡಿಯೋನ ಆ ಕಾನ್ಸೆಪ್ಟ್ ರಿಲೇಟೆಡಲ್ಲಿ ಮಾಡ್ತೀನಿ. ಆ್ಯಂಡ್ ನಿಮಗೇನಾದರೂ ಫಿನಾನ್ಸ್ ರಿಲೇಟೆಡ್ ವೀಡಿಯೋಸ್, ಫಿನಾನ್ಸ್ ರಿಲೇಟೆಡ್ ಇನ್ಫಾರ್ಮೇಷನ್ ತಿಳ್ಕೊಬೇಕು ಅಂದರೆ ನೀವು ಮಾಡಬೇಕಾಗಿರೋದಿಷ್ಟೇ, ನನ್ನ ಈ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಪಕ್ಕದಲ್ಲಿರುವ ಬೆಲ್ ಐಕನನ್ನು ಕ್ಲಿಕ್ ಮಾಡಿದ್ರೆ ನಿಮಗೆ ಸೊ ದಟ್ ನೋಟಿಫಿಕೇಷನ್ ಬರುತ್ತೆ. ನಾನು ಮಾಡುವಂತಹ ಫಿನಾನ್ಸ್ ರಿಲೇಟೆಡ್ ವೀಡಿಯೋನ ನೀವು ಈಸಿಯಾಗಿ ಕಂಟಿನ್ಯೂಷನ್ ಆಗಿ ನೋಡ್ಬೋದು. ಥ್ಯಾಂಕ್ ಯು.